ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್, ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ವಾರ್ ಟೆನ್ಷನ್ಸ್ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಇದು ಫುಲ್ ಫ್ಲೆಜ್ಡ್ ವಾರ್ ಲೀಡ್ ಮಾಡುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಚೆಕ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ವಾರ್ ಟೆನ್ಷನ್ಸ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ ಹಾಗೆ ಇಫ್ ಇನ್ ಕೇಸ್ ಎಸ್ಕಲೇಷನ್ ಏನಾದರೂ ಆಯಿತು ಅಂತಂದರೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಅನ್ನೋದು ಬಂದೇ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಇವತ್ತೇನಾಯಿತು, ನಿಫ್ಟಿನಲ್ಲಿ ಮೇಜರ್ ಕ್ಯಾಪ್ ಡೌನ್ ಆಯಿತು, ನಿಯರ್ಲಿ 300 ಪಾಯಿಂಟ್ಸ್ ಪ್ಲಸ್ ಕ್ಯಾಪ್ ಡೌನ್ ಅನ್ನೋದು ಓಪನ್ ಆಯಿತು. ಸೊ ಅದಾದಮೇಲೆ ನಾವು ಕ್ಯಾಂಡಲ್ ವೈಸ್ ನೋಡೋದಾದರೆ ಇವತ್ತು ನಮಗೆ ಮಾರ್ಕೆಟಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಬಟ್ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಟುಡೇಸ್ ಕ್ಲೋಸ್ನ ಕಂಪೇರ್ ಮಾಡೋದಾದರೆ ನಿಯರ್ಲಿ 265 ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸ್ ಆಗಿದೆ. ಎಷ್ಟು ಪರ್ಸೆಂಟೇಜ್ ವೈಸ್ ನೋಡಿದಾಗ ಜಸ್ಟ್ 1.1%. ಯಾಕೆ ಹೇಳ್ತಿದ್ದೀನಿ ಪರ್ಸೆಂಟೇಜ್ ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತಾನೆ. ಸೊ ಕಮಿಂಗ್ ಟು ದಿ FI ಮತ್ತು DI ಆಕ್ಟಿವಿಟಿ ಡಾಟಾ, ಇವತ್ತು FIs ಬಂದು ನೆಟ್ ಸೆಲ್ಲರ್ಸ್ ಆಗಿದ್ರೆ ಆ್ಯಂಡ್ DIs ಬಂದು 7200 ಕ್ರೋರ್ಸ್ ಬೈಯಿಂಗಲ್ಲಿದ್ದಾರೆ ಆ್ಯಂಡ್ FIs 3798 ಕ್ರೋರ್ಸ್ ಸೆಲ್ಲಿಂಗಲ್ಲಿದ್ದಾರೆ. ಸೊ ಯಾವತ್ತೇ ಆಗಲಿ ನಮ್ಮ ಇಂಡಿಯಾದಲ್ಲಿ ಪ್ಯಾನಿಕ್ ಸಿಚುವೇಶನ್ ಅಥವಾ ಎಕನಾಮಿಕಲಿ ಬ್ಯಾಡ್ ನ್ಯೂಸ್ ಅಂತ ಬಂದಾಗ FIs ಅವ್ರ ಮನಿನ ವಿತ್ಡ್ರಾ ಮಾಡ್ಕೊತಾರೆ ಆ್ಯಂಡ್ DIs ಆ ಟೈಮಲ್ಲಿ ಮಾರ್ಕೆಟ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಸೊ ಇದು ಎವ್ರಿ ಟೈಮ್ ಇದು ನಡೆಯುತ್ತೆ. ಈವನ್ ಕೋವಿಡಲ್ಲೂ ಸಹ, ಅದರಿಂದ ಲೆಮನ್ ಬ್ರದರ್ಸ್ ಕೊಲ್ಯಾಪ್ಸಲ್ಲೂ ಸಹ ಇನ್ನು ಅದರಿಂದಗಡೆ ಎಷ್ಟೆಲ್ಲ ಈವೆಂಟ್ಸ್ ನಡೆದಿದೆ. ಸೊ ಪ್ರತಿ ಸಲನೂ ಇದು ಸೇಮ್ ಬಿಹೇವಿಯರು. ಏನೇ ಪ್ಯಾನಿಕ್ ಅಥವಾ ಒಂದು ಟೆನ್ಷನ್ಸ್ ಅಥವಾ ನೆಗೆಟಿವ್ ನ್ಯೂಸ್ ಅನ್ನೋದು ಬಂದರೆ FIs ಅವ್ರ ಮನಿನ ವಿತ್ಡ್ರಾ ಮಾಡ್ಕೊತಾರೆ ಅವ್ರನ್ನ ಸೇಫಾಗಿ ಇಟ್ಕೊಳ್ಳೋಕ್ಕೆ. ಸೊ ಅಟ್ ದ ಸೇಮ್ ಟೈಮು ಇಫ್ ಇನ್ ಕೇಸ್ FI ವಿತ್ಡ್ರಾ ಮಾಡಿ DI ವಿತ್ಡ್ರಾ ಮಾಡಿದ್ರೆ ನಮ್ಮ ಮಾರ್ಕೆಟಲ್ಲಿ ಕ್ರ್ಯಾಶ್ ಅನ್ನೋದು ಆಗ್ಬಿಡುತ್ತೆ. ಸಡನ್ ಕ್ರ್ಯಾಶ್ ಬಂದಾಗ ಇನ್ವೆಸ್ಟರು ಅವರ ಕಾನ್ಫಿಡೆನ್ಸ್ನ ಲಾಸ್ ಮಾಡ್ಕೊತಾರೆ ಆ್ಯಂಡ್ ಎಂಟೈರ್ ಎಕಾನಮಿಗೆ ಮೇಜರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, DIs ಆ ಥರ ಸಿಚುವೇಷನ್ಲಿ ಕಂಟಿನ್ಯೂಷನ್ ಆಗಿ ಅವ್ರ ಮನಿನ ಪಂಪ್ ಮಾಡ್ತಾರೆ. ಸೊ ಇದು ನಾರ್ಮಲ್ಲು, ಇದೇನು ಸ್ಟ್ರೇಂಜ್ ಇಲ್ಲ. FIs ಇವತ್ತು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ನಾವು ಸುಮಾರು ಹಿಸ್ಟ್ರಿನ ನೋಡಿದಾಗ ಇದು ನಾರ್ಮಲ್ ಬಿಹೇವಿಯರ್. ಸೊ ಮೇಜರ್ಲಿ ಏನಾಗಿದೆ ಅಂದರೆ FIsನ ಬಂದು ನಾವು ಟ್ರೆಂಡ್ ಸೆಟರ್ಸ್ ಅಂತ ಕರಿತೀವಿ. ಅಂದರೆ ಅವ್ರು ಮಾರ್ಕೆಟಲ್ಲಿ ಮನಿನ ಪಂಪ್ ಮಾಡಿದಾಗ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಮನಿನ ವಿತ್ಡ್ರಾ ಮಾಡಿದಾಗ ಸೆಲ್ಲಿಂಗ್ ಪ್ರೆಜರ್ ಕ್ರಿಯೇಟ್ ಆಗುತ್ತೆ. ಬಟ್ DIs ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಸ್ಟೇಬಲ್ ಮೊಮೆಂಟಮ್. ಯಾಕಂದರೆ ನಮ್ಮ ಇಂಡಿಯನ್ ಕಂಪನೀಸು ಆ್ಯಂಡ್ ಮೋರ್ ಓವರ್ ಇಂಡಿಯನ್ ಮನಿ ಅನ್ನೋದು ಫ್ಲೋ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಮೇಜರ್ ಅಪ್ ಮೂವ್ ಅಥವಾ ಡೌನ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಸ್ಟೇಬಲ್ ಮೊಮೆಂಟಮ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ DIs. ಸೊ ಇದು FI ಮತ್ತು DI ಬಿಹೇವಿಯರು. ಆ್ಯಂಡ್ ಮೂವಿಂಗ್ ಟು ದಿ ಗ್ಲೋಬಲ್ ಮಾರ್ಕೆಟ್ಸ್ ಇಂಡೈಸಸ್ಸು, ಇವತ್ತು ನೀವು ಚೆಕ್ ಮಾಡಿ ಡೌ ಜೋನ್ಸು, S&P 500, ನಾಸ್ಡಾಕು, ಅಮೇರಿಕನ್ ಸ್ಟಾಕ್ ಮಾರ್ಕೆಟ್ ಏನಿದೆ. ಸೊ ಮೂರು ಇಂಡೈಸಸ್ಸು ನಮಗೆ ಸ್ಲೈಟ್ಲಿ ನೆಗೆಟಿವ್ ಅಂದರೆ ಸೈಡ್ ವೇ ಸೆಕ್ಷನ್ಲಿ ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ಕಮಿಂಗ್ ಟು ದಿ ಯುರೋಪಿಯನ್ ಮಾರ್ಕೆಟ್ಸು, ಸೈಡ್ ವೇ ಸೆಕ್ಷನ್ ಪಾಸಿಟಿವ್. ಇಲ್ಲಿ ನೋಡಿ, ಅಮೇರಿಕನ್ ಮಾರ್ಕೆಟ್ಸು ಸೈಡ್ ವೇ ಸೆಕ್ಷನ್ ನೆಗೆಟಿವಲ್ಲಿ ಟ್ರೇಡ್ ಆಗ್ತಿದೆ, ಯುರೋಪಿಯನ್ ಮಾರ್ಕೆಟ್ಸು ಸೈಡ್ ವೇ ಸೆಕ್ಷನ್ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಕಮಿಂಗ್ ಟು ದಿ ಏಷ್ಯನ್ ಮಾರ್ಕೆಟ್ಸು, ಮೋಸ್ಟ್ ಆಫ್ ದ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟು ಯಾಕಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಜೊತೆಗೆ ವಾರ್ ಎಸ್ಕಲೇಷನ್ಸ್ ನಡೀತಾ ಇರೋದ್ರಿಂದ ಸೊ ಫಿಯರ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಅನ್ನೋದು ಬಂದೇ ಬರುತ್ತೆ. ಸೊ ಯಾವುದೇ ಕಂಟ್ರಿ ಈ ಥರ ವಾರ್ ಸಿಚುವೇಶನ್ ಅಥವಾ ಏನು ಈ ಥರ ಎಸ್ಕಲೇಷನ್ಸ್ ನಡೀತಾ ಇರೋ ಟೈಮಲ್ಲಿ ಆ ಪ್ಯಾನಿಕ್ ಅನ್ನೋದು ಮಾರ್ಕೆಟಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ ಆ್ಯಂಡ್ ಆ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ. ಆದರೆ ಆಶ್ಚರ್ಯ ಆಗೋದೇನಂತಂದರೆ ಇಲ್ಲಿ ನಿಫ್ಟಿ ಫಾಲ್ ಆಗಿರೋದಷ್ಟು 1%. ಆ್ಯಂಡ್ ನೆನ್ನೆ ನಾವು ನೋಡೋದಾದರೆ ಮೇಜರ್ ಫಾಲ್ ಏನಿಲ್ಲ. ಹಾರ್ಡ್ಲಿ ನಮಗೆ 24,430ಇಂದ ಕ್ಲೋಸ್ 24,260, ವಿಚ್ ಇಸ್ ನಿಯರ್ಲಿ ಅರೌಂಡ್ 150 ಪಾಯಿಂಟ್ಸ್ ಪ್ಲಸ್ ಸಮ್ವೇರ್ ನೆನ್ನೆ ನಮಗೆ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಆ್ಯಂಡ್ ಇವತ್ತು ಗ್ರೀನ್ ಕ್ಯಾಂಡಲ್ ವೈಸ್ ನೋಡಿದಾಗ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಆ್ಯಂಡ್ ನಾಟ್ ಮೇಜರ್ ಫಾಲ್ ಅಂತಲೇ ಹೇಳ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ನಿಮ್ಗೆ ತೋರಿಸ್ಬೇಕು ಏನಂದರೆ ಕರಾಚಿ ಎಕ್ಸ್ಚೇಂಜ್ ಅಂದರೆ ಪಾಕಿಸ್ತಾನ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಇಂಡೈಸಸ್ ಕರಾಚಿ ಸ್ಟಾಕ್ ಎಕ್ಸ್ಚೇಂಜು, ಇದು ನೀವು ಅಬ್ಸರ್ವ್ ಮಾಡಿ ಮೊನ್ನೆ 3% ಅಂದರೆ 2 ಡೇಸ್ ಬ್ಯಾಕು ಡೇಟ್ ಬಂದು 7th ಮೇ. ಓಕೆನಾ, 7th ಮೇ ಕ್ಲೋಸ್ ಟು ಕ್ಲೋಸ್ 3% ನೆಗೆಟಿವಲ್ಲಿ ಕ್ಲೋಸ್ ಆಗಿತ್ತು. ಆ್ಯಂಡ್ ಸ್ಪೆಷಲಿ ನಿನ್ನೆ ಕರಾಚಿ ಸ್ಟಾಕ್ ಎಕ್ಸ್ಚೇಂಜು ನಿಯರ್ಲಿ 10% ಕೊಲ್ಯಾಪ್ಸ್ ಆಯಿತು. 10% ಇಂಡೈಸಸ್ಸು. ಜಸ್ಟ್ ಥಿಂಕ್ ಮಾಡಿ, ಈಗ ನಾವು ನಿಫ್ಟಿ ಏನಾದರೂ 10% ಬಿದ್ದಿದ್ರೆ ಇಟ್ಸ್ ಅ ಕ್ರ್ಯಾಶ್ ಅಂತ ಕರಿತೀವಿ ನಾವು. ಅದನ್ನು ಫಸ್ಟ್ ಸರ್ಕ್ಯೂಟ್ ಹಿಟ್ ಆಯಿತು. ಅರ್ಥ ಆಗ್ತಿದೆಯಾ? ಸೊ ಈ ಥರ ಅಂದರೆ ನಿನ್ನೆ ಕರಾಚಿ ಸ್ಟಾಕ್ ಎಕ್ಸ್ಚೇಂಜು ಆಲ್ಮೋಸ್ಟ್ ಕ್ರ್ಯಾಶ್ ಆಗೋಗಿದೆ. ಅವ್ರ ಎಕಾನಮಿ ಈ ಥರ ಕ್ರ್ಯಾಶ್ ಆಯ್ತಂದರೆ ಇದು ಇಂಪ್ಯಾಕ್ಟ್ ಏನಾಗುತ್ತೆ ಹೇಳಿ, ಎಕಾನಮಿ ಕೊಲ್ಯಾಪ್ಸ್ ಆಗಿಬಿಡತ್ತೆ. ಅರ್ಥ ಆಯ್ತಾ? ಸೊ ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಕಿಸ್ತಾನ್ ಎಕ್ಸ್ಚೇಂಜ್ಗೆ ಜಸ್ಟ್ ಎಕ್ಸ್ಚೇಂಜ್ ಅಂದರೆ ಕಂಪ್ಯಾರಿಸನ್ ಮಾಡೋ ಹಾಗೇ ಇಲ್ಲ. ಯಾಕಂದರೆ ನಮ್ಮ ಮಾರ್ಕೆಟ್ ವಿಚ್ ಈಸ್ ಫಾರ್ ಬಿಯಾಂಡ್ ದೆನ್ ಅವ್ರ ಮಾರ್ಕೆಟು. ಸೊ ಆದ್ರೂ ಸ್ಟಿಲ್ ನಮ್ಮ ಎಕ್ಸ್ಚೇಂಜ್ ಎರಡೂ ರನ್ ಆಗ್ತಾ ಇರೋದ್ರಿಂದ ನಮ್ಮ ಇಂಡೈಸಸ್ಸು ಅವ್ರ ಇಂಡೈಸಸ್ನ ಜಸ್ಟ್ ಕಂಪೇರ್ ಮಾಡಿ ನೋಡೋದಾದರೆ ಇಂಪ್ಯಾಕ್ಟ್ ವೈಸ್, ಯಾಕಂದರೆ ಸೊ ವಾರ್ ಸಿಚುವೇಶನ್ ಬಂದಾಗ ಟೆನ್ಷನ್ಸ್ ಎರಡೂ ಕಡೆ ಇರುತ್ತಲ್ವ. ನಮ್ಮ ಕಂಟ್ರಿಲೂ ಟೆನ್ಷನ್ ಇರುತ್ತೆ ಆ್ಯಂಡ್ ಅವ್ರ ಕಂಟ್ರಿಲೂ ಟೆನ್ಷನ್ಸ್ ಇರುತ್ತೆ. ಸೊ ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನೋಡಿದ್ರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇದು ನಾವು ಇದನ್ನು
ಪುಲ್ ಬ್ಯಾಕ್ ಅಂತಲೇ ಕರಿಬೋದು. ನೋಡಿ ಏನು ನಮಗೆ ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಒಂದು ಮೇಜರ್ ರ್ಯಾಲಿ ಕೊಡ್ತಲ್ವ, ಸೊ ಒಂದು ಕರೆಕ್ಷನ್ ಅನ್ನೋದು ಬರಲಿ, ಇನ್ನು 50% ಕರೆಕ್ಷನ್ ಬರಲಿ, 70% ಕರೆಕ್ಷನ್ ಬರಲಿ, ಸ್ಟಿಲ್ ಇಟ್ಸ್ ಫೈನ್. ಯಾವುದೇ ಥರದ ಮೇಜರ್ ಡ್ಯಾಮೇಜ್ ಅನ್ನೋದು ಆಗಿಲ್ಲ. ಸೊ ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟು ಸ್ಟ್ರೆಂತಿ ಝೋನಲ್ಲೇ ಇದೆ, ಇನ್ನೂ ಯಾವುದೇ ಥರದ ಮೇಜರ್ ಇಂಪ್ಯಾಕ್ಟ್ ಅನ್ನೋದು ಆಗಿಲ್ಲ. ಸೊ ಕಮಿಂಗ್ ಟು ದಿ ಇಂಡೆಸಸ್ಸು, ಇವತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ಇಂಡೆಸಸ್ ನಮಗೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಎಕ್ಸೆಪ್ಟ್ ನಿಫ್ಟಿ ಮಿಡ್ ಸೆಲೆಕ್ಟ್. ಸೊ ನಿಫ್ಟಿ ಮಿಡ್ ಕ್ಯಾಪ್ ಮಾತ್ರ ಇವತ್ತು ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು. ರಿಮೈನಿಂಗ್ ಆಲ್ ಅದರ್ ಇಂಡೆಸಸ್ ಬಂದು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಕೆಲವು ಸೈಡ್ ವೇಸಲ್ಲಿ ಕ್ಲೋಸ್ ಆಗಿದೆ, ಕೆಲವು ಸ್ವಲ್ಪ ಮೇಜರ್ ಸೆಲ್ಲಿಂಗಲ್ಲೇ ಕ್ಲೋಸ್ ಆಗಿದೆ. ಆ್ಯಂಡ್ ಇಂಡಿಯಾ ವಿಕ್ಸ್ನ ನೀವು ಅಬ್ಸರ್ವ್ ಮಾಡಿ, ಜಸ್ಟ್ 2.95% ರೈಸ್ ಆಗಿದೆ ಇಂಡಿಯಾ ವಿಕ್ಸು. ಸೊ ಇಲ್ಲಿ ಇಂಡಿಯಾ ವಿಕ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಮಗೆ ನೋಡಿ, ಯಾವಾಗ ಈ ಕೋವಿಡ್ ಮತ್ತು ಅದರ್ ಏನು ಮೇಜರ್ ಈವೆಂಟ್ಸ್ ಅಥವಾ ಮೇಜರ್ ಎಕಾನಮಿಕ್ಲಿ ಡ್ಯಾಮೇಜ್ ಆಗುವಂತಹ ಒಂದು ನ್ಯೂಸ್ ಬರುತ್ತೆ ಮಾರ್ಕೆಟಲ್ಲಿ, ಸೊ ಅವಾಗ ಸಡನ್ನಾಗಿ ಏನಾಗುತ್ತೆ ಅಂದರೆ ವಿಕ್ಸಲ್ಲಿ ಏನೇ ಆವ್ರೇಜ್ ಪರ್ ಡೇ 10%, 15%, 20% ಅಂತ ರೈಸ್ ಆಗುತ್ತೆ. ಯಾವಾಗ ಅಷ್ಟು ಬಿಗ್ ಪರ್ಸೆಂಟೇಜಲ್ಲಿ ವಿಕ್ಸ್ ರೈಸ್ ಆಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಪ್ಯಾನಿಕ್ ಅನ್ನೋದು ಬಂದುಬಿಟ್ಟಿದೆ. ಸೊ ಆದಷ್ಟು ನಾವು ಮಾರ್ಕೆಟಿಂದ ಆ ಥರ ಸಿಚುವೇಷನಲ್ಲಿ ದೂರ ಇರೋದು ಒಳ್ಳೇದಂತ ಅರ್ಥ. ಆ್ಯಂಡ್ ಮೋರ್ ಓವರ್ ಡೆರಿವೇಟಿವ್ ಟ್ರೇಡ್ಸ್ ಏನು ತಗೊತಾರೆ ಅಲ್ಲಿ ಪ್ರೀಮಿಯಮ್ಸು ಸಹ ಸಿಕ್ಕಾಪಟ್ಟೆ ಓವರ್ ವ್ಯಾಲ್ಯೂ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಷನ್ಗೆ ನಾವು ಕಂಪೇರ್ ಮಾಡಿದಾಗ ಆ್ಯಸ್ ಆಫ್ ನಾವು ನಮ್ಗೆ ಯಾವುದೇ ಥರದ ವಿಕ್ಸಲ್ಲಿ ಮೇಜರ್ ಇಂಪ್ಯಾಕ್ಟ್ ಅನ್ನೋದಾಗಿಲ್ಲ. ಜಸ್ಟ್ 2.95%, ವಿಚ್ ಇಸ್ ವೆರಿ ನಾಮಿನಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಈವನ್ 5%, 7% ಎಲ್ಲನೂ ಒಂದೊಂದ್ಸರಿ ರೈಸ್ ಆಗುತ್ತೆ ಮತ್ತು ಕೂಲ್ ಡೌನ್ ಆಗ್ತಿರತ್ತೆ. ಸೊ 2.95% ಈಸ್ ವೆರಿ ನಾಮಿನಲ್. ಸೊ ನಮ್ಗೆ ಇನ್ನೂ ಯಾವುದೇ ಥರದ ಪ್ಯಾನಿಕ್ ಸಿಚುವೇಶನ್ ಅದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ಸೊ ಇದೇ ರೀತಿ ಮತ್ತೆ ನಾವು ಇನ್ನೊಂದು ಈ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.